Hello students, welcome to DVS PU Independent College for practical class. Now let us move on to the practical, that is study of pollen tube growth on stigma. So this experiment would be a question in your practical exam. So the aim of the experiment is to study the pollen tube growth on stigma. ಅಂದರೆ ಇಲ್ಲಿ ನ್ಯಾಚುರಲ್ ಕಂಡೀಷನಲ್ಲಿ ಪೋಲನ್ ಗ್ರೈನ್ಸ್ ಪಾಲಿನೇಟ್ ಆದ ಮೇಲೆ ಸ್ಟಿಗ್ಮಾ ಮೇಲೆ ಟ್ರಾನ್ಸ್ಫರ್ ಆದ ಮೇಲೆ ಪೋಲನ್ ಗ್ರೈನ್ ಟ್ಯೂಬ್ನ ಜರ್ಮಿನೇಟ್ ಮಾಡುತ್ತೆ by the action of intine with the sugary juice secreted by stigmatic or receptive surface of the stigma. ನಾವು ಇದನ್ನು ನ್ಯಾಚುರಲಿ ಅವೈಲಬಲ್ ಸ್ಯಾಂಪಲ್ಸ್ನ ತಗೊಂಡು ತೋರಿಸ್ತಾ ಇದನ್ನು. ಇಲ್ಲಿ ಏನೇನು ಬೇಕೋ, ಸ್ಟಿಗ್ಮಾ ಬೇಕು, ವಾಟರ್, ಸ್ಲೈಡ್, ಕವರ್ ಸ್ಲಿಪ್, ಕಾಟನ್ ಬ್ಲೂ ಸ್ಟೈನ್, ಮೈಕ್ರೋಸ್ಕೋಪ್. ನೋಡಿ ಸ್ಟಿಗ್ಮಾ ಅಂತ ಹೇಳಿದ್ರೆ ಅವೈಲಬಲ್ ಫ್ಲವರ್ಸ್ ಏನಿದೆ ಆ ಫ್ಲವರ್ನ ಸ್ಟಿಗ್ಮಾನ ತಗೋಬೇಕು. ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಸ್ಟಿಗ್ಮಾ, ಇದರಲ್ಲಿ ರೆಡ್ಡಿಶ್ ಕಲರ್ನಲ್ಲಿ ಕಾಣ್ತಾ ಇದೆ ಸ್ಟಿಗ್ಮಾ. ಹಾಗೆ ಕಾಟನ್ ಬ್ಲೂ ಸ್ಟೈನ್ ಇದು, ಈ ಎರಡು ಭಾಳ ಇಂಪಾರ್ಟೆಂಟ್ ಮಟೀರಿಯಲ್ಸ್. ಇಲ್ಲಿ ಇನ್ನು ಉಳಿದಿರೋಂಥ ಮಟೀರಿಯಲ್ಸ್ ಅಕ್ಸೆಸರಿ ಮಟೀರಿಯಲ್ಸ್. ಪ್ರೊಸೀಜರ್ ಏನಿದೆ ನೋಡಿ. ಬಾಯಿಲ್ ಸ್ಟಿಗ್ಮಾ ಇನ್ ವಾಟರ್ ಫಾರ್ 5 to 10 minutes ಟು ಸಾಫನ್ ದ ಟಿಶ್ಯೂಸ್. ಅಂದರೆ ಈ ಸ್ಟಿಗ್ಮಾ ಏನಿದೆ ಇದನ್ನು ವಾಟ್ರಲ್ಲಿ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡೋದು ಟಿಶ್ಯೂ ಸಾಫ್ಟ್ ಆಗಲಿ ಅಂತ ಹೇಳಿ ಟಿಶ್ಯೂ. ನಿಮ್ಮ ಎಕ್ಸಾಮ್ನಲ್ಲಿ ಬಾಯ್ಲ್ಡ್ ಸ್ಟಿಗ್ಮಾನೇ ಕೊಟ್ಟಿರಬಹುದು, ಹಾಗಾಗಿ ಬಾಯ್ಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ಇದು ಬಾಯ್ಲ್ಡ್ ಸ್ಟಿಗ್ಮಾ, ಇದು ಬಾಯ್ಲ್ ಮಾಡಾಗಲೇ ತೊಗೊಂಡಿದ್ದಾವೆ. ಬಾಯ್ಲಿಂಗ್ ಪರ್ಪಸ್ ಇಸ್ ಟು ಸಾಫನ್ ದ ಟಿಶ್ಯೂ. ಏಕೆಂದರೆ ಕವರ್ ಗ್ಲಾಸನ್ನು ಹಾಕಿ ಪ್ರೆಸ್ ಮಾಡ್ತವೆ, ಪ್ರೆಸ್ ಮಾಡಿದಾಗ ಟಿಶ್ಯೂ ಸ್ಪ್ರೆಡ್ ಆಗಬೇಕು, ಹಾಗಾಗಿ ಸಾಫ್ಟ್ ಆಗೋದಕ್ಕೋಸ್ಕರ ಬಾಯ್ಲ್ ಮಾಡಿರ್ತವೆ. ಸೊ ನೆಕ್ಸ್ಟ್, ಟೇಕ್ ಒನ್ ಸ್ಟಿಗ್ಮಾ ಆನ್ ಎ ಕ್ಲೀನ್ ಸ್ಲೈಡ್ ಆ್ಯಂಡ್ ಆ್ಯಡ್ ಎ ಡ್ರಾಪ್ ಆಫ್ ಕಾಟನ್ ಬ್ಲೂ ಸ್ಟೈನ್ ಆ್ಯಂಡ್ ಲೀವ್ ಫಾರ್ 1 to 2 minutes. ಈ ಸ್ಲೈಡ್ನ ಮೇಲೆ ಈ ಒಂದು ಸ್ಟಿಗ್ಮಾ ಏನಿದೆ ಹಾಕ್ಕೊಳ್ತವೆ. ಸ್ಟಿಗ್ಮಾ ಹಾಕ್ಕೊಂಡು ಕಾಟನ್ ಬ್ಲೂ ಸ್ಟೈನ್ ಒಂದು ಡ್ರಾಪ್ ಹಾಕ್ಕೊಳ್ತವೆ. ಹಾಕ್ಕೊಂಡು 1 to 2 minutes ಹಾಗೆ ಬಿಡ್ತವೆ. ಏಕೆ? ಆ ಸ್ಟಿಗ್ಮಾ ಏನಿದೆ ಈ ಸ್ಟೈನ್ನ ಅಬ್ಸರ್ವ್ ಮಾಡ್ಕೊಳ್ಳಿ, ಕಲರ್ಫುಲ್ಲಾಗಿ ಕಾಣಲಿ ಅಂತ ಹೇಳಿ. ಸೊ ನೆಕ್ಸ್ಟ್, ರಿಮೂವ್ ದ ಎಕ್ಸಸ್ ಸ್ಟೈನ್ ಬೈ ಬ್ಲಾಟಿಂಗ್ ಪೇಪರ್. ಇದರಲ್ಲಿ ಎಕ್ಸಸ್ ಸ್ಟೈನ್ ಏನಾದರೂ ಇದ್ದರೆ ಈ ಬ್ಲಾಟಿಂಗ್ ಪೇಪರಿಂದ ಸ್ಟೈನನ್ನು ರಿಮೂವ್ ಮಾಡಬೇಕು, ಎಕ್ಸಸ್ ಸ್ಟೈನನ್ನು. ಸೊ ನೆಕ್ಸ್ಟ್, ಜೆಂಟ್ಲಿ ಪ್ರೆಸ್ ಟು ಸ್ಪ್ರೆಡ್ ದ ಟಿಶ್ಯೂ ಆ್ಯಂಡ್ ಅಬ್ಸರ್ವ್ ದ ಸ್ಲೈಡ್ ಅಂಡರ್ ಮೈಕ್ರೋಸ್ಕೋಪ್. ಅಂದರೆ ಇದ್ರ ಮೇಲೆ ಈಗ ಕವರ್ ಗ್ಲಾಸನ್ನು ತಗೊಂಡು ಕವರ್ ಗ್ಲಾಸನ್ನು ಹಾಕಿ ಲೈಟಾಗಿ ಪ್ರೆಸ್ ಮಾಡ್ತೇವೆ. ಪ್ರೆಸ್ ಮಾಡಿದಾಗ ಟಿಶ್ಯೂ ಸ್ಪ್ರೆಡ್ ಆಗುತ್ತೆ. ಇದನ್ನು ನಾವಿಲ್ಲಿ ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಕ್ಲೀನಾಗಿ ಕಾಣ್ತಾ ಹೋಗುತ್ತೆ. ಇದು ಪ್ರೊಸೀಜರ್. ಇಷ್ಟನ್ನು ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ನೋಡಿ. ಇದು ಈ ಡಯಾಗ್ರಾಮ್ಯಾಟಿಕ್ ವ್ಯೂ, ಓವರಿ, ಸ್ಟೈಲ್, ಇದು ಸ್ಟಿಗ್ಮಾ. ಈ ಸ್ಟಿಗ್ಮಾ ಮೇಲೆ ಪೋಲನ್ ಗ್ರೈನ್ಸ್ ಡೆಪಾಸಿಟ್ ಆಗಿದೆ. ಈ ಪೋಲನ್ ಗ್ರೈನ್ ಜರ್ಮಿನೇಟ್ ಆಗಿ ಪೋಲನ್ ಟ್ಯೂಬ್ ಡೆವಲಪ್ ಆಗಿದೆ. ಈ ಪೋಲನ್ ಟ್ಯೂಬ್ ಡೆವಲಪ್ ಆಗಿದೆ, ಇಲ್ಲಿವರೆಗೂ ಹೋಗುತ್ತೆ. ಅದು ಪ್ರೋಸೆಸ್ ಆಫ್ ಫರ್ಟಿಲೈಸೇಷನಲ್ಲಿ ನೀವು ಓದ್ತಿರೋದನ್ನು. ಇದು ಡಯಾಗ್ರಾಮ್ಯಾಟಿಕ್ ವ್ಯೂ ರೀತಿ ಕಾಣ್ತಾ ಇದೆ. ಇದನ್ನೇ ನಾವು ಒಂದು ಸ್ಟಿಗ್ಮಾನ ತೊಗೊಂಡು ಈಗ ಹೇಳಿದ ಪ್ರೊಸೀಜರ್ನ ಕಂಡಕ್ಟ್ ಮಾಡಿ ಮೈಕ್ರೋಸ್ಕೋಪ್ನಲ್ಲಿ ಫೋಕಸ್ ಮಾಡಿ ನೋಡಿದಾಗ ನಮಗೆ ಈ ರೀತಿ ಕಾಣುತ್ತೆ. ಸೊ ದಿಸ್ ಇಸ್ ಮೈಕ್ರೋಸ್ಕೋಪಿಕ್ ವ್ಯೂ. ಇಲ್ಲಿ ಈ ಹೇರಿ ಸ್ಟ್ರಕ್ಚರ್ ಕಾಣ್ತಾ ಇದೆ ಯೆಲ್ಲೋಯಿಶ್ ರೇಂಜ್ನಲ್ಲಿ.
ಯೆಲ್ಲೋ ಬ್ಲೂಯಿಶ್ ರೇಂಜ್ ಕಾಣ್ತಾ ಇದೆ ಇಲ್ಲಿ. ಇದು ಸ್ಟಿಗ್ಮ್ಯಾಟಿಕ್ ಸರ್ಫೇಸ್. ಇದು ಆ ಹೇರ್ಸ್ ಎಲ್ಲ ಸ್ಟಿಗ್ಮ್ಯಾಟಿಕ್ ಹೇರ್ಸ್ಗಳು. ಅವುಗಳ ಮಧ್ಯೆ ಬಬಲ್ ರೀತಿ ಕಾಣ್ತಾ ಇದೆ, ಬಬಲ್ ರೀತಿ ಕಾಣ್ತಾ ಇದೆ. ಅವುಗಳು ಪೋಲನ್ ಗ್ರೈನ್ಸ್. ಈ ಪೋಲನ್ ಗ್ರೈನ್ಸ್ಗಳೇನಿದೆ ಅವುಗಳಲ್ಲಿ ಒಂದು ಡಾರ್ಕ್ ಟ್ಯೂಬ್ ರೀತಿ ಕಾಣ್ತಾ ಇದೆ. ನಾನು ಬೆರಳು ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಡಾರ್ಕ್ ಟ್ಯೂಬ್ ರೀತಿ ಕಾಣ್ತಾ ಇದೆ. ಅದೇ ಪೋಲನ್ ಟ್ಯೂಬ್ ಇದು, ಪೋಲನ್ ಟ್ಯೂಬ್ ಇದು. ಇಷ್ಟನ್ನ ನಾವು ಮಾಡಿ ತೋರಿಸ್ಬೇಕಾಗತ್ತೆ. ಈಗ ಇದನ್ನು ಕ್ವಶನ್ ಹೇಗೆ ಕೇಳ್ತಾರೆ ಎಕ್ಸಾಮ್ನಲ್ಲಿ? ಪ್ರಿಪೇರ್ ಟೆಂಪರರಿ ಸ್ಲೈಡ್ ಟು ಶೋ ಪೋಲನ್ ಟ್ಯೂಬ್ ಗ್ರೋತ್ ಆನ್ ದ ಸ್ಟಿಗ್ಮಾ from the given material A and draw a labeled diagram of your observation. ಅದರ ಸ್ಟಿಗ್ಮಾನ ತಗೊಂಡು ನೀವು ಪೋಲನ್ ಟ್ಯೂಬ್ ಗ್ರೋತ್ನ ತೋರಿಸ್ಬೇಕಾಗತ್ತೆ. ಇದಕ್ಕೆ ಮಾರ್ಕ್ಸ್ ಡಿವಿಷನ್ ಹೇಗಿದೆ? ಪ್ರಿಪ್ರೇಷನ್ ಆಫ್ ದ ಸ್ಲೈಡ್ 3 ಮಾರ್ಕ್ಸ್ ಇದೆ, ಲೇಬಲ್ಡ್ ಡಯಾಗ್ರಾಮ್ 2 ಮಾರ್ಕ್ಸ್ ಇದೆ. ನೋಡಿ, ಇಲ್ಲಿ ಡಯಾಗ್ರಾಮ್ನ ಲೇಬಲ್ ಮಾಡಬೇಕಾಗತ್ತೆ. ಯಾವ ಡಯಾಗ್ರಾಮ್ನ ಲೇಬಲ್ ಮಾಡೋದು ನೀವು? ಈ ಡಯಾಗ್ರಾಮ್ನ ಲೇಬಲ್ ಮಾಡ್ತೀರಾ. ಡಯಾಗ್ರಾಮ್ಯಾಟಿಕ್ ವ್ಯೂ ಅಂತ ಏನು ಬರೆದಿದ್ದಾವೆ, ಈ ಡಯಾಗ್ರಾಮ್ನ ಲೇಬಲ್ ಮಾಡ್ತೀರಾ. ಮೈಕ್ರೋಸ್ಕೋಪಿಕ್ ವ್ಯೂನ ಲೇಬಲ್ ಮಾಡಬಾರ್ದು ಅಂತೇನಿಲ್ಲ. ಕೆಲವೊಮ್ಮೆ ಮೈಕ್ರೋಸ್ಕೋಪಿಕ್ ವ್ಯೂ ಕ್ಲಾರಿಟಿ ಸಿಗೋದಿಲ್ಲ. ಇನ್ ಸಚ್ ಎ ಕಂಡೀಷನ್ ಇಟ್ಸ್ ಈಸಿ ಟು ಡ್ರಾ ದ ಡಯಾಗ್ರಾಮ್ಯಾಟಿಕ್ ವ್ಯೂ. ಸೊ ನೆಕ್ಸ್ಟ್, ಇದಾದ ನಂತರ ಹೇಗೆ ಕಂಡಕ್ಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತೇನೆ. ಬನ್ರಿ, ಈಗ ಇಲ್ಲಿವರೆಗೆ ಪೋಲನ್ ಟ್ಯೂಬ್ ಗ್ರೋತ್ ಆನ್ ಸ್ಟಿಗ್ಮಾ ಬಗ್ಗೆ ಪ್ರೊಸೀಜರ್ನ ಹೇಳಿದ್ದೆ ಸ್ಟೂಡೆಂಟ್ಸ್. ಇದನ್ನು ಹೇಗೆ ಕಂಡಕ್ಟ್ ಮಾಡೋದು ಇದನ್ನು ನೋಡಿ. ಈಗ ಇದು ನಾರ್ಮಲ್ ಸ್ಲೈಡ್. ಈ ಸ್ಲೈಡ್ನ ಮೇಲೆ ಸ್ಟಿಗ್ಮಾನ ನಾವು ತಗೊಳ್ಳೋಣ. ಈ ಸ್ಟಿಗ್ಮಾ ಏನಿದು ಬಾಯ್ಲ್ಡ್ ಸ್ಟಿಗ್ಮಾ. ಇದು ಈಗ ಆಲ್ರೆಡಿ ಬಾಯ್ಲ್ ಮಾಡಿ ತೊಗೊಂಡಿದ್ದೇವೆ. ಇದರಲ್ಲಿ ಸಾಕಷ್ಟು ಸ್ಟಿಗ್ಮಾನ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಸ್ಟಿಗ್ಮಾನ ತೊಗೊಂಡ್ರೆ ಸಾಕು. ಒಂದು ಸ್ಟಿಗ್ಮಾ ಈ ರೀತಿ ಇದೆ. ಇದಕ್ಕೇನು ಮಾಡೋಣ? ಕಾಟನ್ ಬ್ಲೂ ಸ್ಟೈನ್. ಈ ಕಾಟನ್ ಬ್ಲೂ ಸ್ಟೈನನ್ನು ಒಂದು ಡ್ರಾಪ್ನ ಹಾಕೋಣ. ಟೂ ಡ್ರಾಪ್ಸ್ ಹಾಕೊಂಡ್ರೂ ತೊಂದರೆ ಇಲ್ಲ. ಬೈ ಚಾನ್ಸ್ 3 ಡ್ರಾಪ್ಸ್ ಬಿತ್ತು, ಎದುರುಕೊಳ್ಳೋದೇನು ಬೇಡ. ಅದಕ್ಕೋಸ್ಕರನೇ ಬ್ಲಾಟಿಂಗ್ ಪೇಪರ್ ಇರುತ್ತೆ, ಎಕ್ಸ್ಟ್ರಾ ಸ್ಟೈನನ್ನು ರಿಮೂವ್ ಮಾಡೋದಕ್ಕೆ. ಈಗ ಈ ಕಂಡೀಷನಲ್ಲಿ ಇದನ್ನು 1 ಮಿನಿಟ್ ಅಥವಾ 2 ಮಿನಿಟ್ಸ್ ಹಾಗೆ ಬಿಟ್ಟರೆ ಸ್ಟೈನ್ ಅಬ್ಸಾರ್ಬ್ ಆಗುತ್ತೆ. ಬಿಟ್ಟಾದ ನಂತರ ಏನು ಮಾಡ್ತೇವೆ? ಎಕ್ಸಸ್ ಆಫ್ ಸ್ಟೈನನ್ನು ಇದೇ ಬ್ಲಾಟಿಂಗ್ ಪೇಪರಿಂದ ತೆಗಿತೇವೆ. ಇದೇ ಬ್ಲಾಟಿಂಗ್ ಪೇಪರಿಂದ ತೆಗೆದ ನಂತರ ಇದಕ್ಕೇನು ಮಾಡ್ತೇವೆ? ಈ ಕವರ್ ಗ್ಲಾಸನ್ನು ಹಾಕ್ತೇವೆ. ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಕವರ್ ಗ್ಲಾಸನ್ನು ಹಾಕಿ. ಭಾಳ ಡೆಲಿಕೇಟ್ ಇರುತ್ತೆ, ತುಂಬ ಪ್ರೆಸ್ ಮಾಡಬೇಡಿ. ಇಲ್ಲಿ ಹಾಕಬೇಕಾದ್ರೆ ಕವರ್ ಗ್ಲಾಸನ ಒಂದು ಎಡ್ಜನ್ನು ಸ್ಟೈನಿಗೆ ಟಚ್ ಮಾಡಿ ನೋಡಿ, ಈ ರೀತಿ ನಿಧಾನಕ್ಕೆ ಬಿಡ್ತಾ ಹೋದರೆ ಆ ಸ್ಟೈನ್ ಕವರ್ ಆಗ್ತಾ ಹೋಗುತ್ತೆ. ಈಗ ಇಲ್ಲಿ ಸ್ಟಿಗ್ಮಾ ಮೇಲೆ ಕವರ್ ಗ್ಲಾಸ್ ಕೂತ್ಕೊಂಡಿದೆ. ಸ್ಟಿಗ್ಮಾ ದಪ್ಪ ಇರೋದಕ್ಕೆ ಕವರ್ ಗ್ಲಾಸ್ ಇನ್ನೂ ಫ್ಲ್ಯಾಟ್ ಆಗಿ ಕೂತ್ಕೊಂಡಿಲ್ಲ. ಈಗ ನಾವು ನಿಧಾನಕ್ಕೆ ಅದನ್ನು ಪ್ರೆಸ್ ಮಾಡಬೇಕು. ನಿಧಾನಕ್ಕೆ ಪ್ರೆಸ್ ಮಾಡಬೇಕಾದ್ರೆ ಕವರ್ ಗ್ಲಾಸ್ ಒಡೆದು ಹೋಗ್ದಾಗೆ ಪ್ರೆಸ್ ಮಾಡಬೇಕಾಗತ್ತೆ. ಈ ರೀತಿ ನೋಡಿ. ಈಗ ಇಲ್ಲಿ ಈ ಸ್ಟೈನ್ ಕಂಪ್ಲೀಟ್ ಸ್ಪ್ರೆಡ್ ಆಗಿದೆ. ಈಗ ಆ ಟಿಶ್ಯೂನೂ ಸ್ಪ್ರೆಡ್ ಆಗಿದೆ. ಸಾಫ್ಟ್ ಇರುತ್ತೆ, ಬಾಯ್ಲ್ ಮಾಡಿರೋದ್ರಿಂದ ಟಿಶ್ಯೂ ಸ್ಪ್ರೆಡ್ ಆಗಿದೆ. ಈಗ ಇದನ್ನು ನಾವು
ಇಲ್ಲಿ ಎಕ್ಸಸ್ ಸ್ಟೇನ್ ಎಲ್ಲೇ ಇದ್ರೂ ರಿಮೂವ್ ಮಾಡ್ಕೊಳ್ಳಿ. ಇದನ್ನು ಮೈಕ್ರೋಸ್ಕೋಪ್ನಲ್ಲಿ ಫೋಕಸ್ ಮಾಡಬೇಕಾಗತ್ತೆ. ಲೈಟ್ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಂಡಿರ್ಬೇಕು ಮೊದಲೇ. ಲೈಟ್ ಅಡ್ಜಸ್ಟ್ಮೆಂಟ್ ಆದ ನಂತರ ಲೋ ಪವರ್ನಲ್ಲಿ ಸ್ಟಿಗ್ಮಾ ಏನಿದೆ ಸ್ಟಿಗ್ಮ್ಯಾಟಿಕ್ ಟಿಪ್ನ ಫೋಕಸ್ ಮಾಡಿ. ಆದಷ್ಟು ನೋಡಿದ ತಕ್ಷಣ ನಮಗಲ್ಲಿ ಸ್ಟೈಲ್ ಕಾಣುತ್ತೆ, ರೆಡ್ಡಿಶ್ ಕಲರ್ನಲ್ಲಿ ಕಾಣುತ್ತೆ, ಖುಷಿಯಾಗಿಬಿಡಬೇಡಿ. ಅಲ್ಲಿ ನಮಗೆ ಪೋಲಂಗ್ರೈನ್ ಸಿಗಲ್ಲ. ಪೋಲಂಗ್ರೈನ್ಸ್ ಡೆಪಾಸಿಟ್ ಆಗಿರೋದು ಸ್ಟಿಗ್ಮಾ ಮೇಲೆ. ಹಾಗಾಗಿ ಸ್ಟಿಗ್ಮಾ ಎಲ್ಲಿದೆ ನೋಡಬೇಕಾಗತ್ತೆ. ಸ್ಟೈಲ್ ಕಾಣ್ತಾ ಇದ್ದರೆ ಸ್ಟೈಲ್ನ ಹಾಗೆ ಫಾಲೋ ಮಾಡ್ತಾ ಹೋದರೆ ಸ್ಟಿಗ್ಮಾ ಕಾಣುತ್ತೆ. ಸ್ಟಿಗ್ಮಾ ಸ್ವಲ್ಪ ದಪ್ಪ ಇರುತ್ತೆ, ಸ್ಪ್ರೆಡ್ ಆಗಿರುತ್ತೆ, ಸ್ಟೈಲ್ ಸ್ಟಿಕ್ ರೀತಿ ಇರುತ್ತೆ. ಆ ಸ್ಟಿಗ್ಮಾ ಕಾಣೋವರೆಗೆ ಸ್ವಲ್ಪ ಮೂವ್ ಮಾಡಿ ಸ್ಲೈಡನ್ನು. ಸ್ಟಿಗ್ಮಾ ಕಂಡ ನಂತರ ಫೈನ್ ಅಡ್ಜಸ್ಟ್ಮೆಂಟ್ನಲ್ಲಿ ಮೂವ್ ಮಾಡ್ತಾ ಹೋದರೆ ಪೋಲಂಗ್ರೈನ್ಸ್ ಅದ್ರ ಮೇಲೆ ಡೆಪಾಸಿಟ್ ಆಗಿರೋದು ಕಾಣುತ್ತೆ. ಈಗ ಇಲ್ಲಿ ಫೋಕಸ್ ಮಾಡಿದ್ದೇನೆ. ಈ ಫೋಕಸ್ನಲ್ಲಿ ನನಗೇನು ಕಾಣ್ತಾ ಇದೆ ಅಂತ ಹೇಳಿದ್ರೆ ಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಸ್ಪ್ರೆಡ್ ಆಗಿದೆ ಪ್ರೆಸ್ ಮಾಡಿದ್ದಕ್ಕೆ. ಬ್ಲೂಯಿಶ್ ಕಲರ್ ಕಾಣ್ತಾ ಇದೆ ಸ್ಟೈನ್ ಹಾಕಿರೋದಕ್ಕೆ. ಹಾಗೆ ಅದರ ಸರ್ಫೇಸ್ನಲ್ಲಿ ನಮಗೆ ಆ ಪೋಲಂಗ್ರೈನ್ಸ್ ಕಾಣ್ತಾ ಇದೆ. ಆ ಪೋಲಂಗ್ರೈನ್ಸ್ ಯಾವುದು ಆಗಲೇ ನಿಮಗೆ ತೋರಿಸ್ದೆ ನಾನು, ಅದು ಹೇಗೆ ಕಾಣುತ್ತೆ ಅಂತ ಹೇಳಿ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಇದೇ ರೀತಿ ಕಾಣ್ತಾ ಇದೆ ನೋಡಿ. 90% ಹೀಗೆ ಕಾಣ್ತಾ ಇದೆ ಅದು. ಇಲ್ಲಿ ಸರ್ಫೇಸ್ನಲ್ಲಿ ಈ ರೀತಿ ಸ್ಟಿಗ್ಮ್ಯಾಟಿಕ್ ಹೇರ್ಸ್ ಇದೆ. ಹೇರ್ಸ್ನ ಮಧ್ಯೆ ಎಲ್ಲ ಈ ಪೋಲಂಗ್ರೈನ್ಸ್ ಡೆಪಾಸಿಟ್ ಆಗಿರೋದು ಕಾಣ್ತಾ ಇದೆ. ಇಷ್ಟೊಂದು ಪೋಲಂಗ್ರೈನ್ಸ್ ಕಾಣ್ತಾ ಇಲ್ಲ, ಅಲ್ಲಿ ಫ್ಯೂ ಪೋಲಂಗ್ರೈನ್ಸ್ ಕಾಣ್ತಾ ಇದೆ. ಈ ಪೋಲಂಗ್ರೈನ್ನಲ್ಲಿ ನನಗೆ ಸಿಕ್ಕಿರೋ ಇದರಲ್ಲಿ 2 ಪೋಲಂಗ್ರೈನ್ಸ್ ಜರ್ಮಿನೇಟ್ ಆಗಿ ಟ್ಯೂಬ್ನ ತೋರಿಸ್ತಾ ಇದೆ. 2 ಪೋಲಂಗ್ರೈನ್ಸ್ ಜರ್ಮಿನೇಟ್ ಆಗಿದೆ. ಅದನ್ನು ನೀವು ಹುಡುಕಿ ಫೋಕಸ್ ಮಾಡಿ ತೋರಿಸ್ಬೇಕಾಗತ್ತೆ. ಇಷ್ಟು ಮಾಡೋದಕ್ಕೆ 3 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಈ ಡಯಾಗ್ರಾಮ್ ಬರೆದು ತೋರಿಸೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಸಿಗ್ನೇಚರ್ನ ತೊಗೋಬೇಕಾಗುತ್ತೆ ಪ್ರಾಕ್ಟಿಕಲ್ ಎಕ್ಸಾಮಿನರ್ನಲ್ಲಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.